ಮೊದಲನೇದಾಗಿ ಗುಡ್ ನ್ಯೂಸ್. ಇಲ್ಲಿ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಅದಕ್ಕೂ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯದಲ್ಲೇ ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋಗಬೇಡಿ. ಬೆಳಿಗ್ಗೆ 11:00 ಇಲ್ಲಿ ಗೃಹಲಕ್ಷ್ಮಿ 23 ಆ್ಯಂಡ್ 24ನೇ ಕಂತು ರಿಲೀಸ್. ಬೆಳಿಗ್ಗೆ ಸಿದ್ದರಾಮಯ್ಯನವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು. ಹೌದು, ಗೃಹಲಕ್ಷ್ಮಿಯರಿಗಾಗಿ ಸೊಸೈಟಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ಕೊಡ್ತಾ ಇರುವಂಥದ್ದು. ಗೃಹಲಕ್ಷ್ಮಿ ಸಂಘದ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ 3 ಲಕ್ಷ ರೂಪಾಯಿಗಳ ಸಾಲವನ್ನು ಇನ್ಮೇಲೆ ಸರ್ಕಾರ ನೀಡ್ತಾ ಇರುವಂಥದ್ದು. ಹೌದು, ಈಗ ಕೆಲವರಿಗೆ ಹೇಳ್ತೀರಾ ಇಲ್ಲ ಸರ್, ಏನು ಸರ್ ಇದು? ಹೌದು ಸರ್, ಇದು ಖಂಡಿತವಾಗ್ಲೂ ಹೌದು ಅಂತ. ಹೌದು, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇರುವಂಥದ್ದು ಇದೇ ಒಂದು ಮ್ಯಾಟ್ರ್ ಬಗ್ಗೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ. ಹೌದು, ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ. ಯಾಕಪ್ಪ ಅಂತಂದರೆ ಈಗ ಒಂದಿಷ್ಟು ಜನರಿಗೆ ಅಪ್ಡೇಟಲ್ಲಿ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಈಗ ರೇಷನ್ ಕಾರ್ಡ್ದಾರರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಇಲ್ಲಿ ಈಗ ರೇಷನ್ ಕಾರ್ಡ್ದಾರರಿಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲಿಗ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಇದು ದೊಡ್ಡ ಒಂದು ಪ್ರಾಬ್ಲಮ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಏನು ಮಾಡ್ತಾರೆ ಸರ್ಕಾರ, ಏನು ಮಾಡ್ತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟನ್ನು ಸರ್ಕಾರ ಕೊಟ್ಟಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಡೆಫಿನೆಟಾಗಿ ಹಣ ಬರುವಂಥ, ನನ್ನ ಪ್ರಕಾರ ಹೇಳಬೇಕಂದ್ರೆ ಹಣ ಬರುವಂಥ ಸಾಧ್ಯತೆ ಇದೆ. ನೋಡೋಣ ಏನು ಕತೆ, ಏನು ಮಾಡ್ತಾರೆ ನೋಡೋಣ. ಏನು ಇಲ್ಲಿ ಹಣ ಹಾಕುವಂಥ ಸಾಧ್ಯತೆ ಇದೆ ಆ್ಯಂಡ್ ಸರ್ಕಾರದಿಂದ ಹಣ ಬರುವಂಥ ಸಾಧ್ಯತೆ ಇದೆ. ನೋಡೋಣ. ಆ್ಯಂಡ್ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ PM ಕಿಸಾನ್ 3,000 ಮೋದಿ ಘೋಷಣೆ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೋದಿ ಅವರು PM ಕಿಸಾನಿಂದ 3,000 ಜಮೆ ಮಾಡಲಾಗ್ತಾ ಇರುವಂಥದ್ದಂತೆ, ಮಾಡಿದಾರಂತೆ. ಅದ್ರ ಬಗ್ಗೆ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಈಗ ಒಂದು ಕಂತಿನಲ್ಲಿ 3,000 ಬರ್ತಾ ಇರುವಂಥದ್ದು. ಈಗ 3 ಕಂತು ಬರುತ್ತಂದು ನಿಮ್ಗೆ ಗೊತ್ತಿದೆ. ಈಗ 9,000 ರೂಪಾಯಿ ಹಣವನ್ನು ಜಮೆ ಮಾಡಲಾಗ್ತಾ ಇರುವಂಥದ್ದು. ಸ್ವತಃ ಮೋದಿ ಹೇಳಿಕೆ. ಇಲ್ಲಿ ಎಲ್ಲ ರೈತರು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಏನಪ್ಪ ಅಂತಂದರೆ, ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗ್ತದೆ. 3,000 ಪ್ಲಸ್ 6,000 ರೂಪಾಯಿ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಆ್ಯಂಡ್ ಡೆಫಿನೆಟಾಗಿ ಹಣ ಬರುತ್ತೆ. ಈಗ ಸಾಧ್ಯತೆ ಅಲ್ಲ. ಇಲ್ಲಿ ಲೈವ್ ಆಗಿ ಇಲ್ಲಿ ಮೋದಿ ಅವರು ಹೇಳಿರುವಂಥದ್ದಂತೆ. ಆ್ಯಂಡ್ ಹೇಳಿರುವಂಥದ್ದಂತೆಲ್ಲ ಹೇಳಿದ್ದಾರೆ. ಹಣ ಜಮೆ ಆಗಿಲ್ಲ ಸರ್, ನಮಗೆ ವಿಡಿಯೋ ಮಾಡಿರುವಂಥದ್ದು ಕರೆಕ್ಟ್ ಆಗಿದೆ. ಆದರೂ ಕೂಡ ನಮಗೆ ಇಲ್ಲಿ ಹಣ ಕೆಲವರಿಗೆ ಜಮೆ ಆಗಿಲ್ಲ. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಸರ್. ನಮಗೆ ಹಣ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇದೆ, ಆದರೆ ಆ ಲೆವೆಲ್ಗೆ ಹಣ ಮತ್ತೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಜಮೆ ಆಗ್ತಾ ಇರುವಂಥದ್ದು. ಮತ್ತೆ ಪಿಂಚಣಿ ಹೆಚ್ಚಳ ಕೂಡ ಆಗ್ತಾ ಇರುವಂಥದ್ದು. ಅಂತಂದರೆ ಈಗ ಕೆಲವರಿಗೆ ಪಿಂಚಣಿ ಹಣ ಕಮ್ಮಿ ಬರ್ತಾ ಇತ್ತು, ಆ ರೀತಿ ಆಗ್ತಾ ಇತ್ತು, ಈ ರೀತಿ ಆಗ್ತಾ ಇತ್ತು. ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. 800 ರೂಪಾಯಿಂದ 2,200 ರೂಪಾಯಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಚಾರ ಅಂದರೆ ಒಂದಿಷ್ಟು ಜನರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಅದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಹೌದು, ಖಂಡಿತವಾಗ್ಲೂ ಹೌದು. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನ ಫುಲ್ ಟೆನ್ಷನ್ ಆಗಿದ್ದೀರಾ, ಹಣ ಜಮೆ ಆಗಿಲ್ಲ, ಹಾಗೆ ಹೀಗೆ ಅಂತ ಫುಲ್ ಟೆನ್ಷನ್ ಆಗಿದ್ದಾರೆ, ನನಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ ಏನು ಮಾಡಬೇಕಾಗ್ತದೆ? ಇಲ್ಲಿ ಮಹಿಳೆಯರಿಗೆ ಆಲ್ಮೋಸ್ಟ್ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಈಗ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕಾಗ್ತದೆ, ಏನು ಅದರಿಂದ ಮಾಡಿದರೆ ಏನು ಆಗಬಹುದು ಅಂತ ನೀವು ನೋಡಿ ಅದನ್ನು ಸ್ವಲ್ಪ ಮುಂದುವರಿಬೇಕಾಗ್ತದೆ. ಯಾಕಪ್ಪ ಅಂತಂದರೆ ನೀವು ಸುಮ್ಮನೆ ಈಗ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಆಗಲ್ಲ. ಖಂಡಿತವಾಗ್ಲೂ ಅದನ್ನು ನೋಡಿಬಿಟ್ಟು ಏನಾಗುತ್ತೆ ನೋಡಿಬಿಟ್ಟು ಮಾಡಿದರೆ ಖಂಡಿತವಾಗ್ಲೂ ಡೆಫಿನೆಟಾಗಿ ಹಣ ಬರುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇನ್ನೊಂದು ವಿಚಾರ, ಇಲ್ಲಿ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ, ಹಾಗಾದರೆ ಹಣವನ್ನು ಹಾಕ್ತೀವಂತ ಹೇಳಿಬಿಟ್ಟು ಈಗ ಸರ್ಕಾರ ಹಣ ಹಾಕ್ತಾ ಇಲ್ವಾ ಅಂತಂದರೆ, ಈಗ ನಾವು ಹಣವನ್ನು ಹಾಕ್ತೀವಿ ಹಾಗೆ ಈಗ ಅಂತ ಹೇಳಿಬಿಟ್ಟು ಸರ್ಕಾರ ಹಣ ಹಾಕ್ತಾ ಇಲ್ವಾ ಹಾಗಾದರೆ ಅಂತಂದರೆ ಈಗ ಮೋಸ ಮಾಡ್ತಾ ಇದೆಯಾ? ಇದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೋಸ ಮಾಡ್ತಾ ಇದೆ. ಇಲ್ಲ, 100% ಆಗಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಒಂದು 6 ನಿಮಿಷ ವಿಡಿಯೋ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಸರ್ಕಾರ ಮೋಸ ಮಾಡ್ತಾ ಇದೆಯಾ? ಇಲ್ಲ. ಯಾಕೆ ಹಾಗಾದರೆ ಹಣ ಬರ್ತಾ ಇಲ್ಲ, ಮಹಿಳೆಯರಿಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ? ಸರ್ಕಾರ ಹಾಗಾದರೆ ಮೋಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹಣ ಯಾಕೆ ಜಮೆ ಆಗ್ತಾ ಇಲ್ಲ, ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಎಲ್ರಿಗೂ ಉದ್ಭವ ಆಗುತ್ತೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ DBT ಮುಖಾಂತರ ಹಣ ಜಮೆ ಆಗ್ತಾ ಇಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ 2,000 ರೂಪಾಯಿ ಹಣ ತಿಂಗಳ ಬರ್ತಾ ಇಲ್ಲ, ನಿಂತು ಹೋಗಿದೆ. ಈಗ ಸದ್ಯದ ಮಟ್ಟಿಗೆ ತುಂಬ ಜನರಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಆ ರೀತಿ ಈ ರೀತಿ ಮತ್ತೊಂದು ಇನ್ನೊಂದು ಅಂತ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜನರಿಗೆ ಕಂಪ್ಲೀಟ್ ಆಗಿ ತುಂಬ ಜನರಿಗೆ ಒಂದಿಷ್ಟು ಮಾಹಿತಿ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ.
ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಕಾಡ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ ನಾವು ಯಾಕೆ ಹಾಗಾದರೆ ಸರ್ಕಾರ ಇಲ್ಲಿ ಇದಿಷ್ಟು ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ ಅಂತಂದ್ರೂ ಕೂಡ ಸರ್ಕಾರ ಇಲ್ಲಿ ನಮ್ಗೆ ಹಣ ಹಾಕ್ತಾ ಇಲ್ವಲ್ಲ, ಇದು ಯಾವ ಒಂದು ಪರಿಸ್ಥಿತಿ ಅಂತ ನೀವು ಕೇಳ್ತೀರ. ಹೌದು, ಈಗ ಕೆಲವರಿಗೆ ನಿಮ್ಗೆ ಗೊತ್ತಿದೆ, ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಸರ್ಕಾರ ಹಣ ಹಾಕ್ತಾ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮೊಂದು ಮೊಬೈಲ್ ನಂಬರ್ನ ಕೆಲವರು ಸರಿ ಮಾಡಿ ಇಟ್ಕೊಂಡೇ ಇಲ್ಲ. ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಮೊಬೈಲ್ ನಂಬರ್ ಕೆಲವರು ಸರಿಯಾಗಿಲ್ಲ, ಫೋನ್ ನಂಬರ್ ಸರಿಯಾಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಇಲ್ಲಿ ತುಂಬ ಜನ ಫೇಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಸದ್ಯದ ಮಟ್ಟಿಗೆ ನನ್ನ ಪರ್ಸ್ನಲ್ ಆಗಿ ತಗೊಳ್ಳೋದಾದರೂ ಕೂಡ ತುಂಬ ಜನರಿಗೆ ಇಲ್ಲಿ ತುಂಬ ಜನ ಒಂದು ಪ್ರಾಬ್ಲಮನ್ನು ನನ್ನ ಹತ್ರ ಹೇಳಿದ್ದೀರಾ. ಈಗ ಸದ್ಯದ ಮಟ್ಟಿಗೆ ನನ್ನ ಹತ್ರ ಹೇಳಿದ್ದೀರಾ, ಸರ್ ನಮ್ಗೆ ಹೀಗಾಗ್ತಾ ಇದೆ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಹಾಗಾಗ್ತಾಯಿದೆ ಹೀಗಾಗ್ತಾಯಿದೆ ಅಂತ. ಒಪ್ಕೊಳ್ಳುವ, ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಸದ್ಯದ ಮಟ್ಟಿಗೆ ಹಣ ಜಮೆ ಆಗ್ತಾ ಇಲ್ಲ, ಕೆಲವರಿಗೆ ಹಣ ಜಮೆ ಆಗ್ತಾ ಇದೆ, ಆದರೂ ಕೂಡ ಕೆಲವರದ್ದು ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ.